ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಯ್ತಲ್ಲ, ಎಲ್ಲ ಕೇಳಿಸ್ಕೊಂಡ್ರಲ್ಲ. ನಿಮ್ಮ ಪ್ರಾಬ್ಲಮ್ಸ್ಗೆ, ನಿಮ್ಮ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಸಿಗ್ತಲ್ಲ. ಇದ್ರ ಬಗ್ಗೆ ಇನ್ನು ಡಿಸ್ಕಷನ್ ಮಾಡೋದಕ್ಕೆ ಇನ್ನೇನೂ ಇಲ್ಲ. ಹಾಗೆ ತಾವು ಸುಪ್ರೀತಾ ಮೇಡಮ್ ಹೋಗಿ ಪೆಪ್ಪರ್ ಕಷಾಯ ಮಾಡಿಕೊಂಡು ಕುಡೀರಿ. ಅರ್ಚಿ ಕೂಗಾಡಿ ಗಂಟ್ಲು ನೋವಾಗಿರ್ಬೋದು ಅಂತ ಕಾವೇರಿ ಹೋಗುವಾಗ ನನ್ನ ಮಾತು ಮುಗ್ದಿಲ್ಲ ಅಂತಾಳೆ ಸುಪ್ರೀತಾ. ನಿನ್ನ ಮಾತು ಮುಗಿಲಿ ಅಂತ ಕಾಯೋಷ್ಟು ಪುರ್ಸೊತ್ತು ನನಗಿಲ್ಲ. ನನ್ನ ನಿರ್ಧಾರ ನಾನು ಹೇಳಾಗಿದೆ ಪುಟ್ಟ, ಅವನ ನಿರ್ಧಾರನೂ ಹೇಳಾಗಿದೆ. ಇನ್ನೇನು ನಿನ್ನ ಸಮಸ್ಯೆ ಅಂತಾಳೆ ಕಾವೇರಿ. ಅಂದರೆ ಇದೆಲ್ಲ ಸಮಸ್ಯೆ ಅಂತ ನಿಮಗೆ ಅನಿಸ್ತಾನೆ ಇಲ್ವಾ ಅಂತಾಳೆ ಸುಪ್ರೀತಾ. ಮನೆಯಲ್ಲಿ ಯಾರಿಗೂ ಅನಿಸದೇ ಇರೋದು ನಿನಗೆ ಸಮಸ್ಯೆ ಅನಿಸ್ತಿದೆ ಅಲ್ವಾ ಅಂತಾಳೆ ಕಾವೇರಿ. ಅತ್ತೆ, ಅಣ್ಣ, ಏನಾಗಿದೆ ನಿಮ್ಮಿಬ್ಬರಿಗೂ? ಇವ್ರು ಮಾಡ್ತಾ ಇರೋ ಅನಾಚಾರ ನಿಮಗೆ ಕಣ್ಣಿಗೆ ಕಾಣ್ತಾನೆ ಇಲ್ವಾ ಅಂತಾಳೆ ಸುಪ್ರೀತಾ. ಕಂಡ್ರು ನಾವು ಏನು ಮಾಡೋ ಹಾಗಿದ್ದೀವಿ ಸುಪ್ರೀತಾ? ಅವಳಿಗೆ ನಮ್ಮ ಮಾತು ಕೇಳ್ತಾಳ ಅಂತಾರೆ ಅಜ್ಜಿ. ಸುಪ್ರೀತಾ, ನಿನಗೆ ಗೊತ್ತು ಅವಳು ಯಾರ ಮಾತು ಕೇಳಲ್ಲ ಅಂತ. ಇಷ್ಟೆಲ್ಲ ಆದಮೇಲೆ ನಾವು ಹೇಳಿದ್ರು ಅದು ವೇಸ್ಟು ಅಂತಾರೆ ಕೃಷ್ಣಕಾಂತ್. ಆಗ ಸುಪ್ರೀತಾ ಕ್ಲಾಸ್ ಮಾಡಿ ನೀವಿಬ್ಬರಿಗೂ ಶೌರ್ಯ ಪ್ರಶಸ್ತಿ ಕೊಡಬೇಕು. ಅದರಲ್ಲೂ ಅಣ್ಣ, ನಿನಗೆ ನಿನ್ನ ಧೈರ್ಯಕ್ಕೆ, ಶೌರ್ಯಕ್ಕೆ ಹ್ಯಾಂಡ್ಸ್ ಆಫ್. ಏನಾಗಿದೆ ನಿನಗೆ? ಸ್ವಲ್ಪನಾದರೂ ಕಿಚ್ಚು ರೋಷ ಏನೂ ಇಲ್ವಾ? ಅಥವಾ ಅದೆಲ್ಲದನ್ನು ಹೆಂಡತಿ ಕಾಲಡಿಗೆ ಹಾಕಿ ನಿಂತ್ಬಿಟ್ಟಿದ್ಯಾ ಅಂತಾಳೆ ಸುಪ್ರೀತಾ ಅಂತಾರೆ ಕೃಷ್ಣಕಾಂತ್. ನಿನಗೂ ಸಿಟ್ಟು ಬರುತ್ತೆ, ಆದರೆ ಅದು ನನ್ನ ಮೇಲೆ ಮಾತ್ರ. ಹೆಂಡತಿ ಮುಂದೆ ಬೆಕ್ಕಿನ ಥರ ನಿಂತ್ಬಿಡ್ತೀಯ. ನಿಲ್ಲೋದೇನು? ನೀನು ಲೈಫ್ ಲಾಂಗ್ ಮಾಡಿದ್ದು ಅದನ್ನೇ. ನೀನು ಒಂದು ಸಲನೂ ಹೆಂಡತಿ ವಿರುದ್ಧ ಮಾತೇ ಆಡಿಲ್ಲ. ನಾನು ಇಷ್ಟು ವರ್ಷ ಸೈಲೆಂಟ್ ಆಗಿದ್ದೆ. ನಿನ್ನ ಹೆಂಡತಿ ನನ್ನ ಅಮ್ಮನ ಜೀವ ತೆಗೆದಾಗ್ಲೂ ನಾನು ಸುಮ್ಮನೆ ಇದ್ದೆ. ನಾನು ಇನ್ನೂ ಸೈಲೆಂಟ್ ಆಗಿದ್ದರೆ ಇಬ್ಬರು ಜೀವನ ಹಾಳಾಗುತ್ತೆ. ನೀನು ವೈಷ್ಣವ್ ತಂದೆ, ಅವನಿಗೆ ಜೀವನ ಕೊಟ್ಟಿದ್ಯಾ. ನಿನ್ನ ಕಣ್ಣು ಮುಂದೆ ನಿನ್ನ ಮಗನ ಜೀವನ ಹಾಳಾಗ್ತಾ ಇದ್ರು ಅದನ್ನು ನೋಡಿಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ನಾಚಿಕೆ ಆಗಲ್ವ ನಿನಗೆ ಅಂತಾಳೆ ಸುಪ್ರೀತಾ ಅಂತಾನೆ ಕೃಷ್ಣಕಾಂತ್. ಹೌದು, ನಾನೇ ಹೇಳ್ತಿರೋದು. ನಿನಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಒಂದೊಂದು ಸಲ ನನಗೆ ನೀನು ಯೂಸ್ಲೆಸ್, ಬ್ಲೈಂಡ್ಲೆಸ್ ಅನಿಸ್ಬಿಡ್ತೀಯಾ ಅಂತಾಳೆ ಸುಪ್ರೀತಾ ಮಾತು ಮೇಲೆ ನಿಗಾ ಇರಲಿ ಅಂತಾರೆ ಕೃಷ್ಣಕಾಂತ್. ಸಿಟ್ಟು ಬಂತ? ಬರಬೇಕಾದ್ದೆ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಅವರು ಆಟ ಆಡಿದ್ದಾಯಿತು. ಈಗ ವೈಷ್ಣವ್ ಲಕ್ಷ್ಮಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅವರನ್ನು ಕಟ್ ಹಾಕೋದು ಬಿಟ್ಟು ನೀನು ನನ್ನ ಮೇಲೆ ಸಿಟ್ಟು ತೋರಿಸ್ತಿದ್ಯಲ್ಲ, ಇದು ನೀನು ಯಾವ ಸೀಮೆ ನ್ಯಾಯ ಅಣ್ಣ ಅಂತ ಸುಪ್ರೀತಾ ಕೂಗಾಡುವಾಗ, ಸುಪ್ರೀತಾ, ಅಣ್ಣ ಕಣೆ ಇವನು, ಮರ್ಯಾದೆ ಇರಲಿ ಅಂತಾರೆ ಅಜ್ಜಿ. ಮಾನ ಮರ್ಯಾದೆ ರೂಲ್ಸ್ ಎಲ್ಲ ಈ ಮನೆಯಲ್ಲಿ ಸುಪ್ರೀತಾಗೆ ಮಾತ್ರನೋ ನಿಮ್ಮ ಮಗಳಿಗೂ ಇದೆಯಾ? ಚಿಕ್ಕ ವಯಸ್ಸಿನಿಂದಲೂ ಅವ್ರ ದಾರಿಲಿ ಅವರನ್ನು ಬಿಟ್ಬಿಟ್ರಿ. ಅದರಿಂದಾಗಿ ಅವರೆಲ್ಲರ ಜೀವನ ಹಾಳು ಮಾಡಿದರು. ಅಟ್ಲೀಸ್ಟ್ ಈಗಲಾದರೂ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ಒಳ್ಳೆತನದಲ್ಲಿ ನಡ್ಕೊಳ್ಳೋಕೆ ಹೇಳಿ. ಇದು ಯಾವಾಗಲೂ ಮಾಡಬೇಕಾಗಿತ್ತು, ನೀವು ಇಷ್ಟು ವರ್ಷ ಮಾಡಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಮಾಡಿ. ಈಗಲೂ ನೀವು ಇವ್ರಿಗೆ ಬುದ್ಧಿ ಹೇಳಲಿಲ್ಲ ಅಂದರೆ ನಿಮ್ಮ ಮೊಮ್ಮಗನ ಜೀವನ ಅವರ ಅಮ್ಮನ ಕೈಯಿಂದನೇ ಮೂರಾಬಿಟ್ಟೆ ಆಗುತ್ತೆ ಅಂತಾರೆ ಸುಪ್ರೀತಾ ಹೇಳೋದ್ರಲ್ಲಿ ಅರ್ಥ ಇದೆ. ಕಾವೇರಿ, ನೀನು ಮಾಡ್ತಿರೋದು ಸರಿಯಿಲ್ಲ ಕಣೆ ಅಂತಾರೆ ಅಜ್ಜಿ. ಹೌದು ಕಾವೇರಿ, ಇಷ್ಟು ವರ್ಷ ನಾನು ನೀನು ಹೇಳಿದ್ದಕ್ಕೆಲ್ಲ ತಲೆ ದುಗ್ತಾ ಬಂದೆ. ಯಾವಾಗಲೂ ನಿನಗೆ ಸಪೋರ್ಟಿವ್ ಆಗೇ ಇದ್ದೆ. ಆದರೆ ಇದು ನನ್ನ ಮಗ ಮತ್ತು ಸೊಸೆ ಭವಿಷ್ಯದ ವಿಷಯ. ಇದರಲ್ಲಿ ನೀನು ಈಗೋ ತರಬೇಡ. ನೀನು ಮಾಡ್ತಾ ಇರೋದು ತಪ್ಪು ಕಾವೇರಿ ಅಂತಾರೆ ಕೃಷ್ಣಕಾಂತ್. ಈಗ ನಿಮಗೆ ಜ್ಞಾನೋದಯ ಆಯಿತಾ? ಈ ಮಹಾತಾಯಿ ನಿಮ್ಮಿಬ್ಬರದ್ದು ಕಣ್ ತರಿಸ್ಬಿಟ್ಲಾ ಅಂತಾಳೆ ಕಾವೇರಿ. ಈಗ ಅದೆಲ್ಲ ಮಾತಬೇಡ. ಈ ನಿರ್ಧಾರ ವೈಷ್ಣವ ವಿಷಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ಇದನ್ನು ಒಪ್ಪಲ್ಲ ಅಂತಾರೆ ಕೃಷ್ಣಕಾಂತ್. ಒಪ್ಪಲೇಬೇಕು, ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂತಾಳೆ ಕಾವೇರಿ. ಈಚೆ ಕೀರ್ತಿ, ಲಚ್ಚಿ, ನಾನು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೆ ನಿನಗೆ ವಯಸ್ಗೋಸ್ಕರ. ನೀನು ಹ್ಯಾಪಿ ಆಗಿರಬೇಕು ಅಂತ ತಾನೇ ನಾನು ಮನೆ ಕಟ್ಟಿದ್ದು. ನಿನ್ನ ವಯಸ್ಸು ಮನೆ ಒಡೆದೋಯ್ತಲ್ಲ ಲಚ್ಚಿ ಅಂತ ಹೇಳ್ತಾಳೆ. ಹಾಗೇನು ಏನೂ ಇಲ್ಲ ಬೊಂಬೆ, ನಮ್ಮ ಮನೆ ಯಾವತ್ತೂ ಒಡೆಯಲ್ಲ. ಒಂದೊಂದು ಸಲ ಹೀಗಾಗುತ್ತೆ. ನಾವೆಷ್ಟೇ ಸರಿಯಾಗಿ ಕಟ್ಟಿದ್ರು ಕೆಲವರು ಅದನ್ನು ಬೀಳ್ಸೋದಕ್ಕೆ ಅಂತಲೇ ಕಾಯ್ತಿರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತಾಳೆ ಲಕ್ಷ್ಮಿ. ಈಗೇನು ಮಾಡೋದು ಅಂತಾಳೆ ಕೀರ್ತಿ. ಮತ್ತೆ ಮನೆ ಕಟ್ಟೋದು ಅಂತಾಳೆ ಲಕ್ಷ್ಮಿ. ಅಷ್ಟೇನಾ ಅಂತಾಳೆ ಕೀರ್ತಿ. ನಂತರ ಇಬ್ಬರು ಸೇರಿ ಮನೆನ ಕಟ್ತಾರೆ. ಆದರೆ ಮತ್ತೆ ಮನೆ ಬಿದ್ದೋಗುತ್ತೆ. ಲಚ್ಚಿ, ಇದು ಸರಿ ಹೋಗ್ತಿಲ್ವಲ್ಲ, ಈ ಮನೆ ಮತ್ತೆ ಒಡೆದೋಗ್ತಿದೆ ಅಂತಾಳೆ ಕೀರ್ತಿ. ಆಗ ಗಂಗಾ ಅಲ್ಲಿಗೆ ಓಡಿ ಬಂದು ಎದುರು ಬಿಡ್ತಾ ನೀರು ಕುಡಿತಾಳೆ. ಗಂಗಕ್ಕ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಾಳೆ ಲಕ್ಷ್ಮಿ ಅಮ್ಮ, ನೀವು ಎಷ್ಟೇ ಕಷ್ಟಪಟ್ಟು ಒಡೆದು ಹೋಗಿರೋದು ಸರಿಯಾಗಲ್ಲ. ಮುಗೀತು, ಎಲ್ಲ ಮುಗೀತು. ನೀವು ಕಟ್ಟಿದ ಕನಸಿನ ಅರಮನೆ ಮುಗ್ದೋಯ್ತು ಅಂತಾಳೆ ಗಂಗಾ. ಏನಾಯಿತು ಗಂಗಕ್ಕ ಅಂತಾಳೆ ಲಕ್ಷ್ಮಿ. ಈಚೆ ಸುಪ್ರೀತಾ, ಆಪ್ಷನ್ ಇಲ್ಲ ಅಂದರೆ ಅಂತಾಳೆ. ಆಪ್ಷನ್ ಇಲ್ಲ ಅಂತ ಅಂದೆ. ನಿಮ್ಮಗಳಿಗೆ ನನ್ನ ನಿರ್ಧಾರ ಒಪ್ಕೊಳ್ಳೋದೇ ಬೇರೆ ದಾರಿ ಇಲ್ಲ. ಯಾಕಂದರೆ ಇದು ನನ್ನ ಮನೆ, ಇಲ್ಲಿ ನನ್ನ ನಿರ್ಧಾರಗಳು ಮಾತ್ರ ನಡಿಬೇಕು ಅಂತಾಳೆ ಕಾವೇರಿ. ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ ಅಂತಾರೆ ಕೃಷ್ಣಕಾಂತ್. ಹೌದು, ಇದು ಅಹಂಕಾರನೇ. ನಾನು ನಿರ್ಧಾರ ಮಾಡಾಗಿದೆ, ಅದೇ ಫೈನಲ್. ಯಾರು ತಿಪ್ಪಲಾಗ ಹೊಡೆದ್ರು, ಯಾವುದೇ ಲಾ ಪಾಯಿಂಟ್ ಹಾಕಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಅಂತಾಳೆ ಕಾವೇರಿ. ಇಲ್ಲ, ನೀವು ಒಬ್ಬರೇ ಇರೋದಲ್ಲ, ನಾನು ಹೇಳಿದ್ದೆ ನಡಿಬೇಕು ಅನ್ನೋದಕ್ಕೆ ನೀವೇನು ಸರ್ವಾಧಿಕಾರಿ ಅಲ್ಲ. ನಾವೇನು ನಿಮ್ಮ ಗುಲಾಮರಲ್ಲ. ನಿಮ್ಮನ್ನು
ಪ್ರಶ್ನೆ ಮಾಡೋ ಎಲ್ಲ ರೈಟ್ಸ್ ನಮಗೂ ಇದೆ ಅಂತಾಳೆ ಸುಪ್ರೀತಾ. ಯಾವ ರೈಟ್ಸ್ ಬಗ್ಗೆ ಮಾತಾಡ್ತಿದ್ಯಾ ಸುಪ್ರೀತಾ? ಈ ಪ್ರಶ್ನೆ ಮಾಡೋ ಮನೋಭಾವ ಲಕ್ಷ್ಮಿ ವಿಚಾರದಲ್ಲಿ ಯಾಕೆ ಇರಲಿಲ್ಲ? ಲಕ್ಷ್ಮಿ ತಪ್ಪು ಮಾಡಿದಾಗ ಯಾಕೆ ಯಾರೂ ಪ್ರಶ್ನೆ ಮಾಡಲಿಲ್ಲ? ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಬಂದಾಗ ಯಾಕೆ ಯಾರೂ ಏನೂ ಪ್ರಶ್ನೆ ಮಾಡಲಿಲ್ಲ? ನಾನು ಜೈಲಲ್ಲಿ ಹಗಲ ರಾತ್ರಿ ಕಷ್ಟಪಟ್ಟಿದ್ನಲ್ಲ, ಆವಾಗ ಯಾರೂ ಏನೂ ಪ್ರಶ್ನೆ ಮಾಡಲಿಲ್ಲ ಅಂತಾಳೆ ಕಾವೇರಿ. ಆ ಸಿಚುವೇಶನ್ ಬೇರೆ, ಈ ಸಿಚುವೇಶನ್ ಬೇರೆ ಅಂತಾರೆ ಕೃಷ್ಣಕಾಂತ್. ಸಿಚುವೇಶನ್ ಬದಲಾಗಿಲ್ಲ ಕೃಷ್ಣ, ಬದಲಾಗಿದ್ದು ನೀವು. ನನ್ನ ಲೈಫ್ ಬಗ್ಗೆ ನಿಮ್ಗೆ ಯಾರಿಗೂ ಕೇರೇ ಇಲ್ಲ. ಲಕ್ಷ್ಮಿಗೆ ಕಷ್ಟ ಬಂದಾಗ ಮಾತ್ರ ನಿಮಗೆ ಕಷ್ಟ ಅನಿಸುತ್ತೆ, ನಮಗೆಲ್ಲ ಆದರೆ ಅದು ಲೆಕ್ಕಕ್ಕಿಲ್ಲ ಅಲ್ಲ ಅಂತಾಳೆ ಕಾವೇರಿ. ನೀವು ತಪ್ಪು ಮಾಡಿ ಜೈಲಿಗೆ ಹೋದ್ರಿ ಅಂತಾಳೆ ಸುಪ್ರೀತಾ. ಈಗ ಲಕ್ಷ್ಮಿ ತಪ್ಪು, ನಾನು ಸರಿ ಅಂತ ಕೋರ್ಟು ತೀರ್ಮಾನ ಮಾಡಿದ್ಯಲ್ಲ, ಈಗ ನಾನು ಲಕ್ಷ್ಮಿಗೆ ಪನಿಷ್ಮೆಂಟ್ ಕೊಡ್ತೀನಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ನನ್ನ ಡಿಸಿಷನ್ನ ನಾನು ತಗೊಂಡಾಗಿದೆ. ನಾನು ಮತ್ತೆ ಈ ಮನೇಲಿ ಕಂಟ್ರೋಲ್ ತಗೊಂಡಿದ್ದೀನಿ. ನಾನು ಈ ಮನೇಲಿ ಡಿಸಿಷನ್ಸ್ನ ತಗೋತಿರ್ಬೇಕಾದ್ರೆ ಎಲ್ಲನೂ ಸರಿಯಾಗೇ ಇತ್ತು. ನಿನ್ನೆ ಮೊನ್ನೆ ಬಂದವರು ಅಧಿಕಾರ ಚಲಾಯಿಸೋಕೆ ಶುರು ಮಾಡಿದ ಮೇಲೆ ಎಲ್ಲ ಹಾಳಾಯಿತು. ಈಗಿಂದ ನಾನೇ ನಿರ್ಧಾರ ತಗೊಳ್ಳೋದು ಅಂತಾಳೆ ಕಾವೇರಿ. ನಿಮ್ಮ ನಿರ್ಧಾರನ ನಾವು ಒಪ್ಪಿಲ್ಲ ಅಂದರೆ ಅಂತಾಳೆ ಸುಪ್ರೀತಾ. ನನ್ನ ಡಿಸಿಷನ್ಸ್ನ ಒಪ್ಕೊಳ್ಳೋರು ಈ ಮನೇಲಿ ಇರ್ಬೋದು, ಇಲ್ಲ ಅನ್ನೋರು ಅಂತ ಹೊರಗಡೆ ಕೈ ತೋರಿಸ್ತಾಳೆ ಕಾವೇರಿ. ಈಚೆ ವಿಧಿ ಲವರ್ ಹತ್ರ ನಾನ್ಸೆನ್ಸ್ ಆಗಿ ಮಾತಾಡಬೇಡ, ದಿಸ್ ಈಸ್ ಎ ಸ್ಪೆಷಲ್ ಮೂಮೆಂಟ್, ಅದನ್ನು ಹಾಳು ಮಾಡಬೇಡ ಪ್ಲೀಸ್, ಅರ್ಥ ಮಾಡ್ಕೊ ಅಂತಾಳೆ. ನಾನು ನಾನ್ಸೆನ್ಸ್ ಮಾತಾಡ್ತಿಲ್ಲ ಬೇಬಿ, ಫ್ಯಾಕ್ಟ್ ಏನಿದೆಯೋ ಅದನ್ನೇ ಹೇಳ್ತಿದ್ದೀನಿ ಅಂತಾನೆ ಲವರ್. ಬೇಬಿ ನೀನು ಜೋಕ್ ಮಾಡ್ತಿದ್ಯಾ ತಾನೇ ಅಂತಾಳೆ ವಿಧಿ. ನಾನೇ ಎಲ್ರಿಗೂ ಜೋಕರ್ ಥರ ಕಾಣ್ತಿದ್ದೀನ? ನನ್ನ ಲೈಫ್ ನನ್ನ ನೋಡಿಕೊಂಡು ನಗ್ತಿದೆ, ನಾನು ನಿನ್ನ ಹತ್ರ ಬಂದು ಜೋಕ್ ಮಾಡೋ ಮೈಂಡ್ ಸೆಟ್ಟಲ್ಲಿ ಇಲ್ಲ ಬೇಬಿ ಅಂತಾನೆ ಲವರ್. ಏನಾಗಿದೆ ನಿನಗೆ ಅಂತಾಳೆ ವಿಧಿ. ನಮ್ಮ ಮನೇಲಿ ನನ್ನ ಅತ್ತೆ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಲವರ್. ಅದಕ್ಕೆ ನೀನೇನು ಹೇಳಿದೆ ಅಂತಾಳೆ ವಿಧಿ. ನಾನೇನು ಹೇಳಲಿ, ನನಗೆ ಬೇರೆ ದಾರಿನೇ ಇಲ್ಲ. ನಾನು ನಮ್ಮ ಅಪ್ಪನ ವಿರೋಧ ಹೋಗೋಕ್ಕಾಗಲ್ಲ. ನಿನ್ನ ಬಗ್ಗೆ ಹೇಳೋಣ ಅಂದರೆ ನಿನ್ನ ಬಗ್ಗೆ ನನಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ. ನಾನು ಏನು ಮಾಡಬೇಕು ಹೇಳಿ ಬೇಬಿ, ನೀನಾದರೂ ಮನೇಲಿ ಮಾತಾಡಿದ್ಯಾ? ನಿಮ್ಮಮ್ಮ ಒಪ್ಕೊಂಡ್ರಾ ಅಂತಾನೆ ಲವರ್. ಬೇಬಿ ನಾನು ಬಂದಾಗಿಂದ ಅದನ್ನೇ ಹೇಳೋಕ್ಕೆ ಟ್ರೈ ಮಾಡಿದ್ದು, ನಮ್ಮಮ್ಮ ಮದುವೆಗೆ ಓಕೆ ಅಂದಿದ್ದಾರೆ ಅಂತಾಳೆ ವಿಧಿ. ಈಚೆ ಸುಪ್ರೀತಾ, ಅಣ್ಣ ನಿನ್ನ ಹೆಂಡತಿ ನಮ್ಮನ್ನು ಹೆದರಿಸ್ತಿದ್ದಾರೆ, ನಮ್ಮನ್ನು ಮನೆಯಿಂದ ಆಚೆ ಹಾಕೋದಕ್ಕೆ ನೋಡ್ತಿದ್ದಾರೆ. ನಮ್ಮ ಅಮ್ಮನೂ ಹೀಗೆ ಮನೆಯಿಂದ ಆಚೆ ಹಾಕಿ ಅವ್ರ ಜೀವ ಬಿಡೋ ಹಾಗೆ ಮಾಡಿದರು. ಈಗ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ರೆ ಆಯ್ತಲ್ಲ, ಅವ್ರು ಆಡಿದ್ದೇ ಆಟ, ಆಡಿದ್ದೇ ಕಾನೂನು ಅಂತಾಳೆ ಸುಪ್ರೀತಾ. ನೀವು ಇದ್ದರೂ ಇಲ್ಲದೆ ಇದ್ದರೂ ಇದೇ ನಡೆಯೋದು ಸುಪ್ರೀತಾ. ನೀವೆಲ್ಲ ಇದ್ದೀರಾ ಅಂತ ಹೆದರ್ಕೊಂಡು ನಡೀತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ತನ ಅಂತಾಳೆ ಕಾವೇರಿ ನಿನ್ನ ಡಿಸಿಷನ್ ಅಂತ ಕೃಷ್ಣಕಾಂತ್ ಹೇಳುವಾಗ, ಕೃಷ್ಣ ನಾನೇನೋ ಡಿಸಿಷನ್ ತಗೊಂಡ್ರು ಅದು ನನ್ನ ಮಗನಿಗೆ ಪುಟ್ನಿಗೆ ಒಳ್ಳೇದಾಗಲಿ ಅಂತ. ನಾನು ಅವನಿಗೆ ಸರಿ ಹೊಂದದೇ ಇರೋ ಹುಡುಕಿ ತಪ್ಪು ಮಾಡಿಬಿಟ್ಟೆ, ಅದೇ ನಾನು ಮಾಡಿರೋ ತಪ್ಪು. ಅದಕ್ಕೆ ಈಗ ಅದನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ಕಾವೇರಿ ಅದೇನು ಬಟ್ಟೆನೇ ಸರಿ ಹೋಗಲಿ ಅಂತ ಬದಲಾಯಿಸೋಕ್ಕೆ ಅಂತಾರೆ ಅಜ್ಜಿ. ಹರಿದು ಹೋಗೋ ಬಟ್ಟೆ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀರಿ? ಇದು ನನ್ನ ಪುಟ್ಟನ ಜೀವನ ಅಮ್ಮ, ಅವ್ನು ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಹುಡುಗಿನ ನಾನು ಒಪ್ಪಲೇಬೇಕು ಅಂತಾರೆ ಕಾವೇರಿ. ಆದರೂ ಅಂತಾರೆ ಅಜ್ಜಿ, ಏನಾದರೂ ನಾನು ಪುಟ್ಟನ ಅಭಿಪ್ರಾಯನ ಕೇಳಲಿಲ್ವಾ? ಅವನು ಬೇಡ ಅಂದಿದ್ರೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಅವನು ನನ್ನ ಮಗ, ಯಾವತ್ತೂ ಇದ್ದರೂ ನನ್ನ ಪರ. ನಿಮ್ಮ ಕಲಾಪ ಮುಗ್ದಿದ್ರೆ ನಾನು ಹೊರಗಡೆ ಹೋಗ್ತಿದ್ದೀನಿ. ಇಲ್ಲೇ ಇದ್ದು ಉಸಿರುಗಡ್ತಿದೆ, ಹೊರಗಡೆ ಹೋಗಿ ಫ್ರೆಶ್ ಏರ್ ತಗೊಂಡು ಬರ್ತೀನಿ. ಸುಪ್ರೀತಾ ನೀನು ಬರೋದಾದರೆ ಬಾ, ಟೆನ್ಷನಲ್ಲಿ ಕುದೀತಿದ್ಯಾ, ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಕಾವೇರಿ ಹೋಗುವಾಗ ಸುಪ್ರೀತಾ ಚಿಟಿಕೆ ಹೊಡೆದು, ಕಾವೇರಿ ನೀನೇನು ಸರ್ಕಸ್ ಮಾಡು, ಆದರೆ ಒಂದು ವಿಷಯ ನೆನ್ಪಿಟ್ಕೊ, ನೀನು ಮಾಡ್ತಿರೋದು ಅನ್ಯಾಯದ ಕೆಲಸ, ಕೆಟ್ಟದ್ದು ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ. ನೀನು ಸೋಲ್ಲೇಬೇಕು. ನೀನು ಬೇರೆಯವ್ರ ಜೀವನ ಹಾಳು ಮಾಡಿ ನೀನು ಗೆಲ್ಲೋಕೆ ನಾನು ಬಿಡಲ್ಲ ಅಂತಾಳೆ. ಆಗ ಕಾವೇರಿ ವಾಪಸ್ ಬಂದು ಚಿಟಿಕೆ ಯಾರು ಹೊಡೆದ್ರು ಸದ್ದು ಮಾಡುತ್ತೆ ಸುಪ್ರೀತಾ. ಆದರೆ ಹೊಡೆಯೋರ ಬಗ್ಗೆ ಒಂದು ಭಯ ಇರುತ್ತಲ್ಲ, ಅದು ಮುಖ್ಯ. ಅದೇನೋ ಅಂದ್ಯಲ್ಲ, ನಾನು ಬೇರೆಯವ್ರ ಜೀವನನ ಹಾಳು ಮಾಡ್ತಿದ್ದೀನಿ ಅಂತ, ಅದು ಬಿಡು. ಮೊದಲು ಹಾಳಾಗಿರೋ ನಿನ್ನ ಜೀವನಕ್ಕೆ ಕಾರಣ ಯಾರು ಅಂತ ನನಗೆ ಹೇಳು ಅಂತ. ಸಾಧ್ಯ ಆದರೆ ಧೈರ್ಯ ಇದ್ದರೆ ಎಲ್ರಿಗೂ ಹೇಳು. ಮೊದಲು ನಿನ್ನ ಜೀವನನ ಸರಿ ಮಾಡ್ಕೊ, ಆಮೇಲೆ ನನಗೆ ಪಾಠ ಕಲಿಸು ಅಂತ ಕಾವೇರಿ ಅಲ್ಲಿಂದ ಹೋಗ್ತಾಳೆ. ಈಚೆ ಗಂಗಾ ಲಕ್ಷ್ಮಿ ಹತ್ರ, ಇಷ್ಟ ಆಯಿತು ಲಕ್ಷ್ಮಕ್ಕ, ಒಟ್ಟಿನಲ್ಲಿ ಕಾವೇರಿ ಅಮ್ಮ ವೈಷ್ಣವಣ್ಣಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತಾಳೆ. ಇಲ್ಲ ಗಂಗಕ್ಕ, ಏನು ಹೇಳ್ತಿದ್ದೀರಾ ನೀವು? ಮದುವೆನಾ? ಅದು ಇನ್ನೊಂದು ಮದುವೆನಾ? ವೈಷ್ಣವ್ ಅವರಿಗೆ ಅತ್ತೆ ಈ ನಿರ್ಧಾರ ಹೇಗೆ ತೊಗೊಂಡ್ರು ಗಂಗಕ್ಕ? ಮದುವೆ ಅಂದರೆ ಮಕ್ಕಳಾಟನ? ನಾನು ವೈಷ್ಣವ್ ಅವ್ರ ಹೆಂಡ್ತಿ, ನಾನು ಬದುಕಿದ್ದಾಗಲೇ ಅವರಿಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಹೇಗೆ ಯೋಚನೆ ಮಾಡ್ತಾರೆ ಅವರು? ನಾನಂತೂ ಸುಮ್ಮನೆ ಬಿಡಲ್ಲ. ನಾನು ವೈಷ್ಣವನ್ನ ದೂರ ಮಾಡೋದನ್ನು ನಾನಂತೂ ಬಿಡೋದೇ ಇಲ್ಲ ಅಂತಾಳೆ ಲಕ್ಷ್ಮಕ್ಕ. ಅವ್ರು ಯಾರ ಮಾತು ಕೇಳ್ತಾರೆ ಹೇಳಿ? ಅವ್ರು ಆಡಿದ್ದೇ ಆಟ ಹೋಗಿಬಿಟ್ಟಿದೆ. ನೀವು ಮನೆಯಿಂದ ಆಚೆ ಬಂದ ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಳೆ ಗಂಗಾ. ಅವ್ರು ಈ ತಲೆ ಕೆಟ್ಟ ನಿರ್ಧಾರ ವೈಷ್ಣವ್ ಅವರಿಗೆ ಗೊತ್ತಾ ಗಂಗಕ್ಕ? ಅವ್ರು ಏನಂದ್ರು ಅಂತಾಳೆ ಲಕ್ಷ್ಮಿ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಲಕ್ಷ್ಮಕ್ಕ. ಕಾವೇರಮ್ಮ ಮನೆಯವ್ರ ಹತ್ರ ಹೇಳ್ತಿದ್ದಂಗೆ ಈ ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಓಡೋಡಿ ಬಂದೆ. ವೈಷ್ಣವಣ್ಣನ ಒಪ್ಪಿಸಿದ್ರು ಆಶ್ಚರ್ಯ ಇಲ್ಲ ಅವರು ಅಂತಾಳೆ ಗಂಗಾ. ವೈಷ್ಣವ್ ಅವರಿಗೆ ನನ್ನ ಕೋಪ ಇದೆ, ಆದರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅಷ್ಟು ಕೆಟ್ಟ ಮನಸ್ಸು ಇರೋದಿಲ್ಲ ಗಂಗಕ್ಕ ಅಂತಾಳೆ ಲಕ್ಷ್ಮಿ. ನೀವು ಇಲ್ಲಿದ್ದರೆ ಅಲ್ಲಿ ಕಾವೇರಮ್ಮ ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾರೆ ಅಂತಾಳೆ ಗಂಗಾ.
ಆಗೋಕ್ಕೆ ನಾನು ಬಿಡಲ್ಲ ಗಂಗಕ್ಕ. ವೈಷ್ಣವ್ ಅವ್ರು ಇಲ್ಲದೆ ನನ್ನ ಜೀವನನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇವತ್ತು ಅತ್ತೆಗೆ ಒಂದು ಪಾಠ ಕಲಿಸ್ತೀನಿ ಅಂತಾಳೆ ಲಕ್ಷ್ಮಿ. ನಾನು ಬರ್ತೀನಿ ಅಂತಾಳೆ ಕೀರ್ತಿ. ಬೇಡ ಗೊಂಬೆ, ನೀನು ಇಲ್ಲೇ ಇರು ಗಂಗಕ್ಕ, ನೀವು ಇವಳ ಜೊತೆನೇ ಇರಿ ಅಂತ ಲಕ್ಷ್ಮಿ ಅಲ್ಲಿಂದ ಬರ್ತಾಳೆ. ಈಚೆ ವಿಧಿ ಲವ್ವರ್ ಪಕ್ಕ ಅಲ್ವಾ, ನೀನು ಮಾತಾಡಿದ್ದೆ ಅಲ್ವಾ ಅಂತಾನೆ. ಹ್ಞೂ ಬೇಬಿ, ನಾನೇ ಅಮ್ಮನ ಹತ್ರ ಮಾತಾಡಿದ್ದೀನಿ, ಅವ್ರು ಇದಕ್ಕೆ ಓಕೆ ಅಂದಿದ್ದಾರೆ ಅಂತಾಳೆ ವಿಧಿ. ವೆರಿ ಗುಡ್ ಬೇಬಿ, ಅದು ಹಾಗೆಯೇ ನಮ್ಮ ಮದುವೆ ಯಾವಾಗ ಅಂತ ಹೇಳಿದ್ರ ಅಂತಾನೆ ಲವ್ವರ್. ನಾನು ಅದನ್ನು ಕೇಳಲಿಲ್ಲ, ನಾನು ಮಾತಾಡ್ತೀನಿ ಅಮ್ಮನ ಹತ್ರ, ನಮ್ಮಿಬ್ಬರ ಮದುವೆ ನಡೆದೇ ನಡೆಯುತ್ತೆ, ನೀನು ಆರಾಮಾಗಿರು, ಕಮಾನ್ ಬೇಬಿ, ಇದು ನಮ್ಮ ದಿನ ಅಂತ ವೆಯ್ಟರ್ ಅಂತಾಳೆ ವಿಧಿ. ಬೇಬಿ, ನಿನ್ನ ಮದುವೆ ಆಗಲ್ಲ ಅಂದರೆ ಅಥವಾ ನಮ್ಮ ಮದುವೆ ಲೇಟ್ ಆದರೆ ನಮ್ಮ ಅಪ್ಪ ನನ್ನನ್ನು ಸಾಯಿಸೇ ಬಿಡ್ತಾರೆ. ನಮ್ಮ ಮದುವೆ ನಡೆಯೋದು ನಮಗಿಂತ ನಮ್ಮ ಅಪ್ಪಂಗೆ ಇಂಪಾರ್ಟೆಂಟ್ ಇದೆ ಅಂತ ಯೋಚನೆ ಮಾಡ್ತಾನೆ ಲವ್ವರ್. ಈಚೆ ಕಾವೇರಿ ಹೂವಿನ ಗಿಡಗಳಿಗೆ ನೀರನ್ನು ಹಾಕ್ತಾ, ಬೆಳೀರಿ, ನೀರು ಗೊಬ್ಬರ ಹೀರ್ಕೊಂಡು ಚೆನ್ನಾಗಿ ಬೆಳೀರಿ. ನನಗೊತ್ತು ಇಷ್ಟು ದಿನ ನಾನಿಲ್ಲ ಅಂತ ನೀವು ಡಲ್ ಆಗಿಬಿಟ್ಟಿದ್ರಿ. ಈಗ ಕಾವೇರಿ ಇಸ್ ಬ್ಯಾಕ್. ಇನ್ನು ಮುಂದೆ ನಿಮಗೆ ಹೊಟ್ಟೆ ತುಂಬ ನೀರು, ಬೇಕಾದಷ್ಟು ಗೊಬ್ಬರ, ಜೊತೆಗೆ ಈ ಮನೆ ಯಜಮಾಂತಿ ಕಾವೇರಿ ಕಶ್ಯಪ್ ಪ್ರೀತಿನೂ ಸಿಗುತ್ತೆ. ಇವತ್ತು ನಾನು ಖುಷಿಯಾಗಿದ್ದೀನಿ. ಇನ್ನು ಸ್ವಲ್ಪ ದಿನ ನಿಮ್ಮ ಆರೈಕೆ ಮಾಡೋಕ್ಕೆ ಈ ಮನೆಗೆ ಇನ್ನೊಬ್ಳು ಬರ್ತಾಳೆ. ನಾನು ಸೆಲೆಕ್ಟ್ ಮಾಡೋ ಹುಡುಗಿ, ನನ್ನ ಮಾತು ಕೇಳು ಹುಡುಗಿ, ನನ್ನ ಕಂಟ್ರೋಲ್ನಲ್ಲಿ ಇರೋ ಹುಡುಗಿ ಅಂತಾಳೆ. ಆಗ ಲಕ್ಷ್ಮಿ ಬಂದು ನೀರು ಪೈಪನ್ನು ಕಾವೇರಿ ಕೈಯಿಂದ ಕಸ್ಕೊಂಡು ಅವಳನ್ನು ನೋಡ್ತಾಳೆ. ಹೋ ಲಕ್ಷ್ಮಿ, ನೀನೇನಿಲ್ಲಿ ಅಂತಾಳೆ ಕಾವೇರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.